ಕೊಟ್ಟದ್ದು ತಪ್ಪಲ್ಲ. ತಪ್ಪಲ್ಲ ಸರಿಯಾಗೈತದ. ಯಾಕೆ ಗೊತ್ತಾ, ಯಾರಿಗೆ ಹೇಗೆ ನಮಸ್ಕಾರ ಅಂತ. ಬ್ರಾಹ್ಮಣರಿಗೆ ನಮಸ್ಕಾರ ಕೊಡುವುದು ಹೇಗೆ, ಅವರು ಎಷ್ಟು ವೇದವನ್ನು ಅಧ್ಯಯನ ಮಾಡಿದ್ದಾರೆ ಅಂತ. ಕ್ಷಾತ್ರಿಯರಿಗೆ ನಮಸ್ಕಾರ ಕೊಡುವುದು ಯಾಕೆ, ಅವರ ತೋಳಿನಲ್ಲಿ ಎಷ್ಟು ಬಲ ಉಂಟು ಅಂತ. ಜೊತೆಗೆ ವೈಶ್ಯರಿಗೆ ನಮಸ್ಕಾರ ಕೊಡುವುದು ಯಾಕೆ, ಅವನು ಎಷ್ಟು ಹಣವನ್ನು ಸಂಪಾದಿಸಿದ್ದಾನೆ ಅನ್ನೋ ಉದ್ದೇಶದಿಂದ. ಕೊನೆಯ ವರ್ಗದವರಿಗೆ ಶೂದ್ರರಿಗೆ ನಮಸ್ಕಾರ ಯಾಕೆ, ಎರಡು ವಿಧದಿಂದ. ಒಂದು ಅವನ ಭಕ್ತಿಗೆ, ಇನ್ನೊಂದು ಅವನ ವಯೋಮಾನಕ್ಕೆ. ಒಂದು ನಿನ್ನ ವಯೋಮಾನಕ್ಕೆ ನಮಸ್ಕಾರ, ಇನ್ನೊಂದು ನಿನಗೆ ನನ್ನ ಮೇಲಿರುವ ಭಕ್ತಿಗೆ ಒಂದು ನಮಸ್ಕಾರ, ನಿನಗೆ ಮೂರನೆಯದು ಹೆಚ್ಚಿನ ನಮಸ್ಕಾರ. ಒಂದು ಕಾಲದಲ್ಲಿ ವನದಲ್ಲಿ ಬಿದ್ದಿರುವಂತ ಈ ಚಂದ್ರಹಾಸನನ್ನ ಇದೇ ನಿಮ್ಮ ಕೈಯಲ್ಲಿ ಎತ್ತಿ ತಂದು ಆಡಿ ಬೆಳೆಸಿದವರು ನೀವಿದ್ದೀರಿ. ನೀವಿಲ್ಲ ಅಂತ ಆಗಿದ್ರೆ ಚಂದ್ರಹಾಸ ಎಷ್ಟೋ ವರ್ಷದ ಕೆಳಗೆ ಮಣ್ಣಿನಲ್ಲಿ ಮಣ್ಣಾಗಿ ಹೋಗಬೇಕಿತ್ತು. ಹಾಗಾಗಿ ಗೌರವದ ನೆಲೆಯಲ್ಲಿ ನಿನಗೆ ಮೂರು ನಮಸ್ಕಾರ. ನಮ್ಮನ್ನೇ ಹೊಗಳ್ತಾ ಇದ್ದಾರೆ, ನಾವಿದ್ದಕ್ಕಾಗಿ ನೀವಿದ್ದೀರಿ ಅಂತ. ಅದೆಲ್ಲ ದೇವ್ರ ಇಚ್ಛೇರಿ ಅಪ್ಪ. ನಾವು ಮನುಷ್ಯರೇ ಆಗ್ಬೇಕು ಬಿಟ್ರೆ ಭೂತ ಬರಂಗಿಲ್ರಿ. ಮನುಷ್ಯರಿಗೆ ಮನುಷ್ಯರೇ ಆಗಬೇಕು. ಅದಕ್ಕೆ ಯಾವತ್ತು ನಾವು ನಿಮ್ಗೆ ಉಪಕಾರ ಮಾಡಿ ಯಥಾರ್ಥ ಹೇಳ್ತೀನಿ. ಈಗ ನಾವು ನಿಮ್ಗೆ ಉಪಕಾರ ಮಾಡಿ ನೀವು ಹೇಳ್ತೀರಿ. ನೀವು ಹೌದು, ನಮ್ಗೆ ಆಲೋಚನೆ ಆಗ್ತೈತೆ ಈಗ ಏನಂತ. ನಾವು ಮೊದಲೇ ಹೇಗಿದ್ದೀವಿ, ಈಗ ಹೇಗಿದ್ದೀವಿ, ಇದನ್ನೆಲ್ಲ ಆಲೋಚನೆ ಮಾಡಕ್ ಹೊಂಟ್ರೆ ನಾವ್ ಈ ರೀತಿ ಇರ್ಲಿಕ್ಕೆ ಈಗ ಕಾರಣ ಯಾರು? ಅದು ನೀವೇ ಅಪ್ಪ. ಒಂದು ಕಾಲದಲ್ಲಿ ನಮಗೆ ಮನೆ ಬೇಡ, ಮಠ ಬೇಡ, ಹೆಂಡ್ರ ಬೇಡ, ಯಾರು ಬೇಡ. ಬೆಳಗಾದ್ರೆ ಸಾಕು ಹೆಂಡ ಕುಡಿಯೋದ, ಬ್ಯಾಟಿಗೆ ಹೋಗೋದ, ಕಂಡ ತರದ, ಅದು ತಿನ್ನೋದ, ಮಕ್ಕಳು. ನಮಗೆ ಬೆಳಗಂತೂ ಗೊತ್ತಾಗಿಲ್ಲ, ರಾತ್ರಿ ಅಂತೂ ಗೊತ್ತಾಗಲಿಲ್ಲ. ಇದಕ್ಕ ನಾವು ಕಣ್ಣೇ ಬಿಡುವಂತ ಗೊತ್ತಾಗೋದು ಯಾವಾಗ. ಆ ರೀತಿ ಸ್ಥಿತಿ ಆಗೈತೆ ನಮ್ದು. ಸತ್ಯ ಹೇಳ್ತೀನಿ, ಯಾವತ್ ನೀವು ನಮ್ಮೂರಿಗೆ ಬಂದ್ರು ಆವತ್ತಿಂದ ಇವತ್ತವರೆಗೆ ನಮ್ಮೂರಲ್ಲಿ ಹೆಂಗಸರಿಗೆಲ್ಲ ಮಕ್ಕಳು ಆಗ್ತದೆ ಅಪ್ಪ. ಅವ್ರ ನೀವೊಂದು ಬರಲಿಲ್ಲ ಅಂದ್ರೆ ಯಾರಿಗೂ ಮಕ್ಕಳಿರ್ರಿ, ಯಾರಿಗೂ ಮಕ್ಕಳಿರ್ರಿ. ನಿನ್ನ ಅಂತರಂಗದಲ್ಲಿ ತಪ್ಪಿಲ್ಲ. ನಾನು ಯಾವಾಗ ತಪ್ಪು ಮಾತಾಡೋದಿಲ್ಲ. ನೀನು ಇವತ್ತು ಮಾತಾಡಿದ ತಪ್ಪ. ನಿನ್ನ ಮನಸ್ಸಲ್ಲಿ ಅಂತ ಮೋಸಗಳು ಕಪಟಗಳು ಇಲ್ಲ ಅಂತ ನಾನು ಅರ್ಥವಿಸಿಕೊಂಡಿದ್ದೇನೆ. ಆಡಿದ ಮಾತಿನಲ್ಲಿ ಸ್ವಲ್ಪ ಅನುಮಾನಾಸ್ಪದ ಆಗ್ತವೆ. ಈಗ ನೀನು ಆಡಿದ ಮಾತೇ ಹಾಗೂ ನೀವಿಲ್ಲಿವರೆಗೆ ಬಂದ ಮೇಲೆ ನಮ್ಮಲ್ಲಿದ್ದ ಹೆಂಗಸರಿಗೆಲ್ಲ ಮಕ್ಕಳಾಯ್ತು ಅಂತ ಹೇಳಿದ್ರೆ ನಾವು ಮೊದಲು ಮನೆ ಹೋಗದೆ ಇಲ್ಲರಾಗಿದ್ರೆ ಗಾಡಿ ಮೇಲೆ ಮಕ್ಕಳು ಮಕ್ಕಂಡ. ಮನೆ ಅಂದ್ರೆ ಏನು, ಮಠ ಅಂದ್ರೆ ಏನು, ವಿಕೃತಿ ಏನು, ಸಂಸಾರ ಅಂದ್ರೆ ಏನು? ಮನೆ, ಮಠ, ವಿಕೃತಿ ಅದ ನಮ್ಮದೇ ಅಂತ ಪರಿವಾರ. ಆಮೇಲೆ ಮಕ್ಕಳು, ಹೆಂಡ್ರ, ಸಂಬಂಧಿಕರ, ಕುಟುಂಬ. ಇದು ನಮ್ಗೆ ಏನೂ ಗೊತ್ತಿಲ್ಲ. ನೀವು ಹೇಳತ್ತ ಯಾಕೆ ಈ ರೀತಿ ಹೆಂಡ ಕುಡಿತೀರಿ, ಕುಡಿಬಾರ್ದು ಅಂತ ನಾ ಹೇಳೋದಿಲ್ಲ. ವಾರಕ್ಕೊಮ್ಮೆಯೋ ಅಲ್ಲ ತಿಂಗಳಿಗೆ ಒಂದು 4 ಬಾರಿಯೋ ಹಂಗೆಲ್ಲ ಕುಡಿತೀರಿ. ನೀನ್ ಕುಡೀರಿ, ಅದು ಹಿಂಗ ಮುಕ್ಕೊಳ್ಳೋದು, ಪಾಪ ಹೆಂಡ್ರ ನಿಮ್ ಕಣ್ಣೀರು ಹಾಕೋದು, ಅವ್ರು ಶಾಪ ಹೊಡೆಯೋದು. ಯಾಕೆ ಹಂಗ ಮಾಡ್ತೀರಿ ನೀವು? ಕುಡಿಯುವುದೇ ಇದ್ರೆ ಮನೆಗೆ ತಗೊಂಡೋಗಿ ವ್ಯವಸ್ಥಿತವಾಗಿ ಕುಡಿಯಿರಿ. ಈಗೆಲ್ಲ ನೀವು ಬುದ್ಧಿ ಹೇಳಿದ ಮೇಲೆ ನಮ್ಗೆಲ್ಲ ತಲೆಗೆ ಬಂದದ. ನಾವ್ ಇದೆಲ್ಲ ಮಕ್ಕಳು ಬಿಟ್ಕೊಂಡು ಮನೆಗೆ ಹೋಗಿ ಸಂಸಾರ ಮಾಡ್ಲಿಕ್ಕೆ ಶುರು ಮಾಡಿ, ಮನೆ ಹೋಗಿ ಸಂಸಾರ ಮಾಡಿದ ಮೇಲೆ ನಮ್ಮ ಹೆಂಡ್ರಿಗೆಲ್ಲ ಮಕ್ಕಳಾಗ್ತದೆ. ನೀವು ಬರ್ತಾ ಇದ್ದೀರಿ, ನಮ್ಮ ಹೆಂಡ್ರಿ ಮಕ್ಕಳಿಗೆ ಅಲ್ಲ. ಇಷ್ಟು ಅರ್ಥ ಇರುವ ವಿಷಯವನ್ನ ಇಷ್ಟೇ ಸಣ್ಣ ಶಬ್ದದಲ್ಲಿ ಹಾಳು ಮಾಡಿ ತೆಗಿತಿದ್ಯಲ್ಲ ನೀನು. ನಾನು ಬಹಳ ಉದ್ದ ಆಗ್ತೈತಿ ಅಂತ ಸಣ್ಣದ್ರಲ್ಲಿ ಮುಗಿಸ್ಕೊಡೋದು ಮಾಡ್ತೀನಿ. ಕೆಲವೊಂದು ತುಂಡು ಮಾಡಬಾರ್ದಪ್ಪ. ಸಮಯ ಹೆಚ್ಚು ತಗೊಂಡು ಹೊಟ್ಟಿಲ್ಲ, ಅರ್ಥ ಸರಿಯಾಗಬೇಕು. ಆದರೆ ಅಪ್ಪ ನಾವೆಲ್ಲ ಈ ಮನುಷ್ಯರಾಗಿವಿ. ಹೌದಾ? ಇಲ್ಲ ನಿಮ್ಮಿಂದ. ಈಗ ನಿನ್ನ ಬರ್ಲಿಕ್ಕೆ ಹೇಳಿದ್ದೆ ಗೊತ್ತಾಯ್ತು. ಇಲ್ಲಿಗಂತ ಕೇಳುದಿಲ್ಲ. ಯಾಕೆ ನೀವು ಯಾರು ದೊರೆಗಳಲ್ಲಿ ಹೋಗ್ತಾ ಇರುವುದೇ, ಹೋಗಿ ಹೊಂಡ ಖಾರ ಹಾರುವುದೇ. ಆರ್ತಿಯ ಹಾಕ್ತೀನಿ ಹೇಳಿ ನೀವು. ನಾ ಹೇಳುದಿಲ್ಲ, ಹಾರುವುದಿಲ್ಲ. ನನಗದೇ ವಿಶ್ವಾಸ. ನೀವು ಹೇಳುದಿಲ್ಲ ವಿಶ್ವಾಸ. ನಾವು ಬದಲಾಗಿದ್ದೇವೆ ಅಂತ ಹೇಳ್ತೀವಿ. ಹೌದ್ರಿ. ಬರೇ ಬದಲಾವಣೆ ಆದ್ರೆ ಮಾತ್ರ ಸಾಲು. ಬದಲಾವಣೆ ಆದದ್ದು ಸುಧಾರಣೆ ಆಗಬೇಕು. ಅದು ಹೆಂಗ್ರೆ ಸುಧಾರಣೆ? ಸುಧಾರಣೆ ಅಂತ ಹೇಳಿದ್ರೆ ಏನು ಕೇಳು. ಹೋಗು ಅಂತ ಹೇಳಿದ್ರೆ ಎಲ್ಲಿಗೆ ಹೋಗಬೇಕು, ಯಾಕೆ ಹೋಗಬೇಕು ಕೇಳಿಕೊಂಡು ಹೋಗ್ಬೇಕು. ಇಲ್ಲಿಂದ ನೇರವಾಗಿ ಕುಂತಳಕ್ಕೆ ಹೋಗ್ಬೇಕು. ಅಷ್ಟೇ. ಹೋದ್ಮೇಲೆ ಹೋಗಿ ಬರುವುದಲ್ವಾ, ಹೋದವನಿಗೆ ಒಂದು ಕೆಲಸ ಉಂಟು ಅಂತ. ಇಲ್ಲಿಂದ ನೀನು ಅಲ್ಲಿವರೆಗಾಗಿ ಹೋಗಿ ಕಪ್ಪ ಕಾಣಿಕೆಯನ್ನು ಒಪ್ಪಿಸಿ ಬರಬೇಕು. ಇದೇ ವರ್ಷ ಪ್ರತಿ ಕೊಡೋದು ನಾವು ಮೊನ್ನೆ ಕೊಟ್ಟು ಬಂದಿವೆ. ಇದು ಮತ್ತೆ ಯಾಕೆ ಕೊಡ್ಬೇಕು? ಈಗ ಸುಧಾರಣೆ ಆದದ್ದು ಬದಲಾವಣೆ ಆಗಿದೆ ಅಂತ ಅನಿಸ್ತಾವೆ. ಸರಿ ವರ್ಷ ಪ್ರತಿ ಕೊಡುವ ಕಪ್ಪ
ಕಾಣಿಕೆಯನ್ನು ಕೊಟ್ಟಿದ್ದೇವೆ. ಹುನ್ರೆ, ಮತ್ತೆ ಹೆಚ್ಚಿಗೆ ಕೊಡ್ಬೇಕವ್ರಿಗೆ. ನೀವು ಕಪ್ಪ ಕಾಣಿಕೆ ಕೊಡುವಾಗ ಪೀಠದಲ್ಲಿ ಯಾರಿದ್ದದ್ದು? ಉಳಿದಪ್ಪವ್ರ, ಈಗ ಪೀಠದಲ್ಲಿ ಯಾರಿದ್ದದ್ದು? ಚಂದ್ರಸಪ್ಪವ್ರ. ನಾನು ಪೀಠದಲ್ಲಿ ಇದ್ದೇನೆ ಅಂತ ಅವ್ರಿಗೆ ಅರ್ಥ ಆಗಬೇಕಾ ಬೇಡವಾ? ನನಗೆ ತಲೆ ಎಲ್ಲಿತ್ರಿ ಈಗ ಗೊತ್ತಾಗ್ತದೆ. ನಾವು ಪೀಠವನ್ನ ಏರಿದ್ದೇವೆ ಎನ್ನುವುದರ ಸೂಚಕವಾಗಿ ಅವರನ್ನ ಮರೆಯಲಿಲ್ಲ ಎನ್ನುವಂತ ವಿಷಯವನ್ನ ಅವರಿಗೆ ತಿಳಿಸುವುದಕ್ಕೆ ಬೇಕಾಗಿ ಅದಕ್ಕೆ ನಾವು ಕೊಟ್ಟು ಬರಬೇಕು. ಆದ್ರೆ ಅಪ್ಪ ಅದ್ರ ಎಲ್ಲ ಕೊಡ್ಬೇಕು ಅಂತ ಗೊತ್ತೈತಿ, ಯಾರ್ಯಾರಿಗಂತಲೂ ಗೊತ್ತೈತಿ. ಅದನ್ನ ನೀವು ಹೇಳ್ಕೊಡುದು ಬೇಡ, ನಂಗೆಲ್ಲ ಗೊತ್ತೈತಿ. ಆದ್ರೆ ಸ್ವಲ್ಪ ನೆಪ್ ಮಾಡಿ. ಒಂದು ಮಹಾರಾಜ, ಒಂದ ಮಂತ್ರಿ ದುಷ್ಟ ಬುದ್ಧಿಗೆ ಒಂದ್ ಅಗ್ನಿ ಆಯ್ತಾ, ಕಡಿ ಪುರೋಹಿತರು, ಮೂರ ಕಾಲವರು, ಮಹಾರಾಣಿ, ಒಂದು ಉಪಕಾರ ಮಾಡಿ. ಎಲ್ಲರೂ ಗಂಟು ಮೇಲೆ ಅವ್ರವ್ರ ಹೆಸರು ಬಂದು ಹಾಕಿ. ನಿನಗೆ ಮೊದಲಿಗೆ ಬರ್ತದ? ನಂಗೆ ಬರೋದಿಲ್ರಿ, ಅವ್ರಿಗೆ ಬದುಕಲ್ರಿ. ಗೊತ್ತಿಲ್ಲ, ಹಿಂಗ್ ತೋರಿಸ್ತೀನಿ. ನಿಮ್ಮ ಹೆಸರು ಐತೆ ನೋಡಿ, ಕೇಳಿ ನೋಡಿ. ಅವ್ರು ಹಿಂಗಂದ್ರೆ ಅಲ್ಲೇ ಹೇಳ್ತೀನಿ, ಹಿಂಗಂದ್ರೆ ಮುಂದೆ ತಗೊಳ್ಳೋದು. ಓದುವುದಕ್ಕೆ ಬರದೇ ಇದ್ರು ನೀನೊಬ್ಬ ವಿದ್ಯಾವಂತ. ಅಷ್ಟು ಸಂಸ್ಕಾರ ಉಂಟು ಇದರಲ್ಲೇ ಬದುಕುತ್ತೆ. ಹೌದಾ? ಸರಿ, ಇವತ್ತಿಗೊಂದು ಇಲ್ಲ ಅಂದ್ರೆ ಈಗ ತಳ ಇಲ್ಲ ಯಾವತ್ತು. ಹೌದಾ? ಹಾಗಾಗಿ ಕ್ಷೇಮವಾಗಿ ಹೋಗಿ ಸಂತೋಷವಾಗಿ ಆದಷ್ಟು ಬೇಗ ಕಾರ್ಯವನ್ನು ಪೂರೈಸಿಕೊಂಡು ಬನ್ನಿ. ಬರ್ತೀವ್ರಿ. ಒಂದು ಮಾತು ಏನು ನೆನಪಿಸಬೇಕು ಅಂತಿಲ್ಲ, ನೆನಪಿಸಬೇಕಾದದ್ದು ನನಗೆ ಕರ್ತವ್ಯ. ದಿನ ಯಾವುದು ಗೊತ್ತುಂಟಲ್ಲ, ಇದು ದಶಮಿ. ಜಪಸರ ಅದೇ ಉಸಿರಾಟಿಗೆ ಮಾಡಿ ರುದ್ರಾಕ್ಷಿ ಬಡಿ ಹಾಕೊಂಡಿವಿ. ಅದು ಬಿಡಂಗಿಲ್ಲ, ಅದು ಆಚರಣೆಗೆ ಮಾತ್ರ ಇದ್ರೆ ಸಾಲದು, ಅದು ಬರೀ ನೋಡುವುದಕ್ಕೆ ಮಾತ್ರ ಇದ್ರೆ ಸಾಕಾಗುದಿಲ್ಲ. ಆಚರಣೆ ಮಾಡ್ಬೇಕು, ಆಚರಣೆಗೆ ಇರಬೇಕು ಅಂತ. ಮಾಡ್ಬೇಕು. ಇಂದು ದಶಮಿ, ನಾಳೆ ಅಂದ್ರೆ ಅಲ್ಲಿ ಹೋಗುವುದು, ಅದು ಏಕಾದಶಿ, ಬರುವುದು ದ್ವಾದಶಿ. ಅಂದ್ರೆ ಇವತ್ತು ನಾವು ಒಂದೇ ಊಟ, ಒಂದೇ ಊಟ. ನಾಳೆಗೆ ನಿರಾಹಾರ, ನಾಡ್ದು ಫಲಹಾರ, ಪೂಜೆ ಎಲ್ಲ ಗೊತ್ತಾಯ್ತು. ಅದು ಒಂದು ಸಮಸ್ಯೆ ಏನಪ್ಪ? ಈ ಆಚರಣೆ ಮಾಡೋದು ಹೆಂಗಂತ ನಮಗೆ ಗೊತ್ತೈತೆ, ನಾವು ಪಾಠ ಕಲ್ತೀವಿ. ಅದು ಸಮಸ್ಯೆ ನಾವು ಕೇಳಿದ್ರೆ ಈಗ ನಮ್ಮ ಮನೆಯಲ್ಲೇ ಇದ್ರೆ ಯಾವ್ದನ್ನು ಹೇಗೆ ಬೇಕಾದ್ರೂ ಮಾಡ್ಬೋದು ಅಲ್ವಾ? ನಾವೀಗ ಹೋಗುದು ಬೇರೆ ಊರಿಗೆ, ಅಲ್ಲೆಲ್ಲ ಆ ವ್ಯವಸ್ಥೆ ಇರ್ತೈತೆ. ಹೆಂಗ್ ಮಾಡೋದು ಆಗತ್ತಲ್ರಿ? ಪಲ್ಲವರು ಹೇಳಿದಂತ ಮಾತು ನನ್ನ ಕೇಳಿಲ್ವಾ? ಏನ್ ಹೇಳಿದ್ರ? ಸ್ವಗ್ರಹೇ ಪೂರ್ಣಮಾಚಾರ. ಸ್ವಗ್ರಹದಲ್ಲಿದ್ದಾಗ, ನಮ್ಮ ಮನೆಯಲ್ಲಿದ್ದಾಗ ದೇವತಾ ಕಾರ್ಯದಲ್ಲಿ ಪೂರ್ಣ ಆಚರಣೆ ನಿಲ್ಲಿಸಿಕೊಳ್ಳಬೇಕು. ಆಮೇಲೆ ಮಾರ್ಗದಲ್ಲಿದ್ದಾಗ, ಹೊರಗಡೆ ಬೇರೆ ಊರಿಗೆ ಹೋದಾಗ, ಮಾರ್ಗದಲ್ಲಿದ್ದಾಗ ಅರ್ಧದಷ್ಟಾದ್ರೂ ಮಾಡಬೇಕು. ಆಮೇಲೆ ಬೇರೆ ಊರಿನಲ್ಲಿದ್ದಾಗ ಕಾಲು ಭಾಗದಷ್ಟಾದ್ರೂ ಆಚರಣೆ ಮಾಡಬೇಕು. ಅದು ಬಿಡಂಗಿಲ್ಲ. ನಾವು ಹೋಗ್ಬೇಕಾದ್ರೆ ಬರ್ಬೇಕು, ಕಾಲ್ ಭಾಗ ಮಾಡ್ತಾ ಹೋಗ್ಬೇಕು. ಕಾಲ್ ಭಾಗ ಆಚರಣೆಯನ್ನು ಬಿಡಬೇಡಿ, ಅವರಿಗೆ ನಾಮಸ್ಮರಣೆ ಬಿಡಬೇಡಿ. ಕುಂತಳ ಸಾಮ್ರಾಜ್ಯ ಇದು. ಇದನ್ನು ಆಳುತ್ತಿರುವಂತಹ ದೊರೆಯ ಸುಬುದ್ಧಿ, ಇಲ್ಲಿಯ ಮಹಾಮಂತ್ರಿ ನಾನು ದುಷ್ಟ ಬುದ್ಧಿ. ನಮ್ಮ ಪ್ರಜೆಗಳೆಲ್ಲ ಒಂದು ರೀತಿಯ ಮಂದ ಬುದ್ಧಿ. ಅಲ್ಲದೆ ಇದ್ರೆ ಅನೇಕ ವರ್ಷಗಳಿಂದ ಕುಂತಳ ಸಾಮ್ರಾಜ್ಯದಲ್ಲಿ ಮಹಾಮಂತ್ರಿಯಾಗಿ ವಿಜೃಂಭಿಸುತ್ತಾ ಇರುವವನು ನಾನು. ದೊರೆಗಳು ಅಥವಾ ನಮ್ಮ ಪ್ರಜೆಗಳು ನಮ್ಮ ಆಳ ಅಗಲ ಎಷ್ಟು ಎನ್ನುವುದನ್ನು ಇದುವರೆಗೆ ನೋಡಲಿಲ್ಲ. ಹಾಗಾದ್ರೆ ನಮ್ಮ ಯೋಜನೆಯಂತೆ ಇವತ್ತು ಸಂತೃಪ್ತ ಭಾವ. ಕಾರಣ ಏನು ಗೊತ್ತಾ?
ಸಂತೋಷ, ಸಮಾಧಾನ, ಗುರಿಯನ್ನ ತಲುಪಿದ ಸಂತೃಪ್ತಿ ನಮ್ಮ ಪಾಲಿಗೆ. ಅದಕ್ಕೆ ಕಾರಣ ಏನು ಹೇಳಿ? ನನ್ನ ನಿರೀಕ್ಷೆ, ನನ್ನ ಆಸೆ, ನನ್ನ ಬಯಕೆಯನ್ನು ಇವತ್ತು ಗುರಿ ತಲುಪಿದೆ ನೋಡಿ. ಈ ನಾಡಿನ ಏಳಿಗೆ ನನ್ನ ಉದ್ದೇಶ ಅಲ್ಲ, ಈ ಮಹಾರಾಜನ ಉತ್ಕರ್ಷ ನನ್ನ ಬಯಕೆ ಅಲ್ಲ. ಹೇಗಾದರೂ ಮಾಡಿ ಒಂದಲ್ಲ ಒಂದು ದಿವಸ ಈ ಸುಬುದ್ಧಿ ಮಹಾರಾಜನನ್ನ ಪೀಠದಿಂದ ಕೆಳಗೆ ಉರುಳಿಸಬೇಕು. ಆಮೇಲೆ ಈ ಕುಂತಳ ಸಾಮ್ರಾಜ್ಯಕ್ಕೆ ನಾನೇ ಸಾಮ್ರಾಟನಾಗಬೇಕು. ಈ ಪದವಿಯು ನನಗೆ ಸಿಗಬೇಕು ಎನ್ನುವ ಆಸೆ. ಅದೆಲ್ಲ ಸುಲಭವ. ಮಂತ್ರಿಯಾಗಿಯೇ ಬದುಕನ್ನು ಸಾಗಿಸಬೇಕು. ರಾಜಮನೆತನಕ್ಕೆ ಒಪ್ಪಿದವರಿಗೆ ಅರಸರಾಗಬೇಕು. ಈ ಪದ್ಧತಿ ಇಂದು ನಿನ್ನೆ ಎದ್ದ ಅಲ್ಲ ಸ್ವಾಮಿ, ಬಹಳ ಕಾಲದಿಂದಲೂ ಬಂದಿರುವಂತದ್ದು. ಹಾಗಾದ್ರೆ ಮಂತ್ರಿ ಆದವನಪ್ಪ ರಾಜನಾಗುವುದು ಅಂತ ಹೇಳಿದ್ರಿ, ಕಷ್ಟ ಸಾಧ್ಯ. ಅದಕ್ಕೆ ಪೌರುಷದಿಂದ, ಸಾಹಸದಿಂದ ಪದವಿಯನ್ನ ಪಡೆಯಬೇಕು. ಯಾವುದು ಸಾಹಸ? ದೈಹಿಕವಾದಂತಹ ಸಾಹಸ ಅಲ್ಲ, ಬೌದ್ಧಿಕವಾದ ಸಾಹಸ. ಬುದ್ಧಿಯನ್ನು ಉಪಯೋಗಿಸಿ ಉಪಾಯದಿಂದ ಮೈ ಕೈ ನೋವು ಮಾಡಿಕೊಳ್ಳದೆ ಪದವಿಯನ್ನ ಪಡೆಯಬೇಕು. ಮತ್ತೆ ಇಲ್ಲಿ ಸುಲಭ ಸಾಧ್ಯ ಆದದ್ದು ಹೇಗೆ ಗೊತ್ತಾ? ಮಹಾರಾಜ ಸುಬುದ್ಧಿಗೆ ಗಂಡು ಸಂತಾನ ಇಲ್ಲ. ಇದ್ದವಳು ಒಬ್ಬಳು ಮಗಳು ಚಂಪಕಮಾಲಿನಿ. ಯಾವ ಪುರುಷ ಚಂಪಕಮಾಲಿನಿಯನ್ನ ಮದುವೆಯಾಗ್ತಾನೋ ಪುತ್ರಿಕಾ ವಿಧಿಯ ಪ್ರಕಾರವಾಗಿ ಅವ ಮನೆ ಅಳಿಯ, ಅವನಿಗೆ ಅಲ್ವಾ ಅಧಿಕಾರ ಹೋಗುವುದು. ಅಲ್ಲಿಗೆ ಯೋಚನೆ ಮಾಡಿದೆ. ಕನಸು ನನ್ನದ್ದು ನನಸಾಗಬೇಕು ಅಂತಾದ್ರೆ ಈ ಮುದೀರಪ್ಪ ತನುಜೆಯ ಮದುವೆಯನ್ನ ಎಸಗಬೇಕು. ಯಾವ ರೀತಿಯಲ್ಲಿ? ನನ್ನ ಮಗ ಮದನ ಇದ್ದಾನೆ ಚಾಣಾಕ್ಷ, ಅವನನ್ನ ಪ್ರೇರೇಪಿಸುವುದು. ನನ್ನ ಮಗನಿಗೆ ಮಹಾರಾಜನ ಮಗಳನ್ನ ಮದುವೆ ಮಾಡಿಸಿಕೊಂಡ್ರೆ ನನ್ನ ಮಗನೇ ಮಹಾರಾಜನಿಗೆ ಅಳಿಯ, ನನ್ನ ಮಗನೇ ಈ ನಾಡಿಗೆ ಮಹಾರಾಜ. ನನ್ನ ಮಗ ರಾಜ ಆದ್ರೆ ನಾನು ರಾಜಪ್ಪ.
ಇದು ಬುದ್ಧಿವಂತಿಕೆ ಸ್ವಾಮಿ. ಹಾಗಾಗಿ ಮಗನ ಬದುಕಿಗೆ ಮಗನ ಪ್ರಚಾರಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದ್ದೇನೆ. ಕಾಲ ಆಗಾಗ ನಮಗೆ ಪ್ರತಿಕೂಲ ಆಗಿ ಬರಬಹುದು. ಎಲ್ಲ ದಿವಸ ಒಂದೇ ರೀತಿ ಇರ್ತದ. ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಸುಧಾರಣೆ ಆಗಬಹುದು. ನೋಡೋಣ ನೋಡೋಣ. ಮಂತ್ರಿಯಪ್ಪರಿಗೆ ನಮೋ ನಮಃ. ಏನ್ ಹೇಳಿದ್ದು ನೀನು? ಶ್ರೀ 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 ಅಪ್ಪ ಐತಿ ಶ್ರೀ 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 ಮಂತ್ರಿಯಪ್ಪರಿಗೆ ಮಂತ್ರಿ ಅಪ್ಪನವರಿಗೆ ನಮೋ 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 ನಮಃ. ಅದೇ ಅಮ್ಮೋ ಅಂದ್ರೆ ನೀನು ನನ್ನನ್ನ ಗೌರವದಿಂದ ಕಂಡಿದ್ದ. ಗೌರವ ಒಳ್ಳೇದಾಗಲಿ, ಶ್ರೇಯಸ್ಸಾಗಲಿ, ಶುಭವಾಗಲಿ ಎಲ್ಲ ಒತ್ತಲೇನ್ರಿ ಒಂದೇ ಎನ್ನುವುದು ನನಗೊತ್ತುಂಟು. ಆದರೆ ನಿನಗೆ ಪ್ರತ್ಯೇಕತೆಯ ಅನುಭವ ಉಂಟೋ ಇಲ್ಲವೋ ಎನ್ನುವ ಪರೀಕ್ಷೆ ಮಾಡಿದ್ದು. ಆದ್ರೆ ಪರೀಕ್ಷೆಯಲ್ಲಿ ಉತ್ತೀರ್ಣಾಗ್ನಿ ಸತ್ಯದ ಮಟ್ಟಿಗೆ ಉತ್ತೀರ್ಣನಾಗಿದ್ದೀಯ. ಹಾಗಾದ್ರೆ ಮುಂದಿನ ತರಗತಿ ಹೋಗ್ಬೋದು. ನೋಡೋಣ, ಇನ್ನು ಪೂರ್ಣ ಮುಗಿಲಿಲ್ವಲ್ಲ. ಹೋಗಲಿ ಬಿಡು. ಏ, ಇದು ಯಾರೋ ನೀವೆಲ್ಲ? ನೀವು ಯಾರೋ ಗೊತ್ತಾಗಿಲ್ಲ ಗೊತ್ತಾದ್ರೆ ಕೇಳ್ತಾರೆ. ಅಲ್ಲದೆ ನಾವು ಮಂತ್ರಿಗಳ ಅಸಂಬದ್ಧ ಪ್ರಲಾಪಿಗಳೇ. ಯಾವ ಹಾಳೂರಿನ ಮಂತ್ರಿಗಳು ನೀವು? ನಿಮ್ಮನ್ನೆಲ್ಲ ಮಂತ್ರಿ ಮಾಡಿದ ಊರು ಯಾವುದದು? ಅದಲ್ರಿ ನೀವು ಮಂತ್ರಿಗಳ ನಾನು ಮಂತ್ರಿಗಳೇ ಬಿಡು. ನಾವು ಮಂತ್ರಿಗಳ ಎಲ್ಲಿಯ ಮಂತ್ರಿಗಳು ನೀವು? ಮಂತ್ರಿಗಳ ಹಾ, ನಾವು ನಾವು ಅರ್ಥ ಆಯ್ತು. ನಿನಗೆ ಎಲ್ಲಿ ಬಿಡಬೇಕು ಎಲ್ಲಿ ಎಳಿಬೇಕು ಎನ್ನುವುದು ಕಲ್ಪನೆ ಇಲ್ಲ. ನಾನು ಹಾಗೆ ಎಲ್ಲೇಕೆ ನಡೆದ್ಬಿಡ್ತೇವೆ. ಹಾಗಬಾರದು. ಎಲ್ಲಾಯ್ತು ಅಲ್ಲಿ ಎಳೆದ ಬೋರ್ ಹಣ್ಣಕ್ಕೆ ಬಿದ್ದ ಅಂತಲೇ ಲೆಕ್ಕ. ಹಾಗೆ ಬಂದಾಗ ಹಾಗಾಯ್ತು. ಹೊರಗಾಟ ಒಳ್ಳೊಳ್ಳೆಯವ್ರು ಮಾಡ್ಬೇಕು. ಇನ್ನು ಮುಂದೆ ನೋಡೋಣ. ಮಂತ್ರಿಗಳೇ, ಮಂತ್ರಿಗಳೇ ಬಂದವರು ನಾವು. ಬಂದದ್ದು ನಾವು. ನೀವು ಎಂದಾಕ್ಷಣ ನಿಮ್ಮ ಪೂರ್ಣ ಪರಿಚಯ ಆಗುವುದಕ್ಕೆ ಸಾಧ್ಯ ಇಲ್ಲ. ಅದಿಲ್ರಿ ಎಲ್ಲಿಂದ ಬಂದವರು ನೀವು? ನಾವು ಚಂದ್ರಾವತಿಯವರ. ಓ, ನಮ್ಮ ಚಂದನಾವತಿಯಿಂದ ಬಂದವರು. ಹ್ಞೂನ್ರಿ ಹಾಗಾದ್ರೆ ನಮಗೆ ಬಹಳ ಸನಿಹದವರು ನೀವು. ಹ್ಞೂನ್ರಿ ಏನೋ ತುಂಬಾ ಹೊತ್ಕೊಂಡು ಬಂದಿದ್ದೀರಲ್ಲ, ಏನದು? ಯಪ್ಪ ನಿಮ್ಮ ಅಪ್ಪ. ಎಲ್ಲೇ ಅದೆಂತದ್ದಕ್ಕೆಪ್ಪ? ಯಪ್ಪ 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 ಕಪ್ಪ, ಕಪ್ಪ. ಅದಕ್ಕೆ ಅಲ್ಲವೋ ಕಾಲಿಂದ ಪ್ರಾರಂಭ. ಈ ಕೊನೆಯವರೆಗೆ ಬೇಡ, ಪ್ರಾರಂಭದಲ್ಲೇ ಉಂಟು ತಪ್ಪ. ಹಾಗೆ ಇದು ಕಪ್ಪ ಕಾಣಿಕೆ. ವರ್ಷ ಪ್ರತಿ ಕೊಡಬೇಕಾದಂತಹ ಕಪ್ಪ ಕಾಣಿಕೆಗಳು ನಮಗೆ ಈಗಾಗಲೇ ಬಂದಿದೆ. ನಾನೇ ಬಂದೆ ಕೊಂಡು ಹೋಗಿನಿ. ಮತ್ತೆ ಈ ಕಪ್ಪ ಯಾಕೆ ತಂದ್ರಿ? ವಿಶೇಷ ಕಪ್ಪ ಪ್ರಶ್ನೆಗೆ ಮರು ಪ್ರಶ್ನೆ ಅಲ್ಲ, ಅಲ್ವೇ? ಉತ್ತರ ಕೊಡಬೇಕು. ಏನು ಉತ್ತರ? ವರ್ಷ ಪ್ರತಿ ಕೊಡಬೇಕಾದಂತಹ ಕಪ್ಪ ಕಾಣಿಕೆಗಳನ್ನು ಕೊಟ್ಟಿದ್ದೀರಿ. ಇದು ಯಾಕೆ ಅಂತ ಕೇಳಿದ್ರೆ ವಿಶೇಷ ಕಪ್ಪ ಕಾಣಿಕೆ ಅಂತ ಹೇಳಿದ್ರಿ. ವಿಶೇಷ ವಿಶೇಷ ವಿಶೇಷವಾದ ಕಪ್ಪ ಕಾಣಿಕೆ ಕೊಡುವುದು ಯಾವಾಗ ಗೊತ್ತಾ? ಯಾವುದು? ಒಂದು ರಾಜವಂಶದಲ್ಲಿ ಯಾರಾದ್ರೂ ಹುಟ್ಟಿರಬೇಕು, ಅದಲ್ಲ ಹೊಸದಾಗಿ ಪಟ್ಟಾಭಿಷೇಕ ಆಗಿರಬೇಕು, ಅದಲ್ಲ ಅಂತಾದ್ರೆ ರಾಜವಂಶಸ್ಥರು ಯಾರಾದ್ರೂ ಸತ್ತಿರಬೇಕು. ನಾನು ಮೊದಲು ಹೇಳಿದ ಎರಡೂ ಕಾರಣ ಅಲ್ಲಿ ಸಿಗುವುದಕ್ಕೆ ಸಾಧ್ಯ ಇಲ್ಲ.
ಹಾಗಾಗಿ ಮೂರನೆಯ ಕಾರಣ ಏನ್ರಿ? ನಿಮ್ಮ ದೊರೆ ಕುಳಿಂದ ನೇಣಿಗೆ ಬಿದ್ನ, ಶಾಂತಂ ಪಂಪಂ ಶಾಂತಂ ನಿಮ್ಮ ದೊರೆ ಕುಳಿಂದ ಕವಚವಾಗಿದ್ನ, ಶಾಂತಂ ಪಂಪಂ ಶಾಂತಂ ಪಂಪಮ್ಮದ ಕೊಡಲು ಬಿಡ್ತೇನೆ. ಎಂತ ಮಾತಾಡ್ಕತ್ತೀರಿ? ಅದಲ್ಲದೆ ಇದ್ದರೆ ಈ ಕಪ್ಪ ಕಾಣಿಕೆಗಳನ್ನು ತರುವಲ್ಲಿ ಏನು ಕಾರಣ ಅಂತ ಬೇಕಲ್ಲ. ಓ ಅಂದ್ರೆ ನಾನು ವಿಶೇಷ ಕಪ್ಪ ಅಂದ ತಕ್ಷಣ ಹಾ, ನೀವು ಸತ್ರೆ ತಿಳ್ಕೊಂಡ್ರೆ ಒಂದು ಆ ಕ್ಷಣದಿಂದ ಒಂದಾದ್ರೂ ಒಳ್ಳೆ ಹೇಳ್ತೀವಿ. ಅವ್ರು ಸತ್ರ ಅವ್ರು ಸತ್ತರೇನೋ ಅಂತ ನಾನು ತರ್ಕ ಮಾಡಿದ್ದೆ. ಅವ್ರು ಸಾಯಕ್ಕೆ ಏನಾಗೈತ್ರಿ? ಸಾಯ್ಬೇಕಾದ್ರೆ ಸಾಯ್ತಾ ಇಲ್ಲ, ಅವ್ರೇ ಸಾಯ್ಬೇಕ್ರಿ. ಯಾರ ಸಾಯ್ಬೇಕು? ನಮ್ಮಲ್ಲಿ ಅವರಿಂದ ವಯಸ್ಸು ಹೋದ್ರೆ ಬಹಳ ಜನ ಅದಾರ. ಒಂದೇ ಕೈ ಆ ಕಡೆ ತೋರಿಸಿ. ಅದೇ ಅವರೇ ಸಾಯಲಿಲ್ಲ, ಮತ್ತೆ ಇವ್ರು ಯಾಕೆ ಸಾಯ್ಬೇಕು ಅಂತ. ಹಾಗಾದ್ರೆ ಕುಳಿಂದ ಸಾಯುವ ಪರಿಸ್ಥಿತಿಯಲ್ಲಿ ಇಲ್ಲ, ಅವ ಸಾಯಲೇ ಇಲ್ಲ. ನಂಗೆ ತಗೊಂಡ್ರೆ ಅವ ಸತ್ತಲ್ಲದೆ ಇದ್ರೆ ಕಪ್ಪ ಯಾಕೆ ತಂದ್ರಿ ನೀವು? ಅದೇ ವಿಶೇಷ ಆಯ್ತು. ದೊರೆಗಳಿಂದ ಜನಿಗ ಪಟ್ಟವ ದೊರೆಗಳಿಂದ ಜನಿಗ ಪಟ್ಟವ ದೊರೆಗಳಿಂದ ಜನಿಗ ಪಟ್ಟವ ಆಳುತ್ತಿರಲು ಇತ್ತಿಯನು ವಿಶಿಷ್ಟವ ಆಳುತ್ತಿರಲು ಇತ್ತಿಯನು ವಿಶಿಷ್ಟವ ಪಟ್ಟವ ವಿಶಿಷ್ಟವ. ಕರಮಿಕ್ಕದನ ರಾಣಿ ಗಾಲವ ಕರಮಿಕ್ಕದನ ರಾಣಿ ಗಾಲವರಿಗೆ ತಿರುತ ತುಂಬುದು ಸಮಭಾಗ ಸಮಭಾಗ ಸಮಸಮಭಾಗ. ಕರಮಿಕ್ಕದನ ರಾಣಿ ಗಾಲವರಿಗೆ ತಿರುತ ತುಂಬುದು ಸಮಭಾಗ. ದೊರೆ ಕುಳಿದ ಜನಿಗನ ಪಟ್ಟವ ಆಳುತ್ತಿರಲು ಇತಿಯನು ವಿಶಿಷ್ಟವ ಆಳುತ್ತಿರಲು ಇತಿಯನು ವಿಶಿಷ್ಟವ. ಪ್ರಾರಂಭವೂ ಚೆನ್ನಾಗಿಯೇ ಆಗಿತ್ತು, ಅಂತ್ಯವೂ ಸರಿಯಾಗಿ ಆಯ್ತು. ಸಮಾಧಾನ ಆಗುವಷ್ಟು ಸರಿಯಾಗಿ. ಹೌದಲ್ರಿ? ಯಪ್ಪವ್ರ, ನಿಮ್ಮ ತಲೆ ಬಿಸಿ ಯಾಕಂದಂಗೆ ಅರ್ಥ ಆಯ್ತ್ರಿ. ವಿಶೇಷ ಕಪ್ಪ ಯಾಕೆ ವಿಶೇಷ ಕಪ್ಪ ತಂದ್ರಿ? ಏನಾಯ್ತ? ಏನಾಯ್ತು? ಹಾಗೇನೂ ಆಗಿಲ್ರಿ ಅಪ್ಪವ್ರ. ಅಂದ್ರೆ ಕುಳಿಂದ ಸತ್ತದ್ದಲ್ಲ, ಇನ್ನು ಗಟ್ಟಿಬಿಟ್ಟದಾರ. ಗಟ್ಟಿಯಾಗಿದ್ದಾನೆ. ಕರಿ ಕಪ್ಪು ಕೊಡ್ರಿ ಈಗ. ಕೊಟ್ರೆ ನನಗೆ ಅಲ್ಲೊಂದು ಹುಳಿ ಮಾಡ್ತಾರ ನಾವು. ಹೌದಾ? ಅಷ್ಟು ಬಲಿಷ್ಠನಾಗಿದ್ದ. ನಿಮ್ಮ ಮುಂದೆ ಬಿಟ್ಟಿದ್ದಾರೆ. ಹೌದೇನು? ಅವ ಅಷ್ಟು ಬಲಿಷ್ಠನಾಗಿ ಗಟ್ಟಿಯಾಗಿದ್ದಾನೆ ಅಂತ ಆದ್ರೆ ಅವ್ರು ಒಂದು ಹಲ್ಲು ಕಪ್ಪಾಗಿಲ್ರಿ. ತಪ್ಪಾಗಿದೆ. ಅವ್ರದ್ದು ಒಂದು ಹಲ್ಲು ಕಪ್ಪಾಗಿಲ್ರಿ. ಅಂದ್ರೆ ನಮ್ಮದು ಪೂರ್ಣ ಆಗಿದೆ. ಅದೇ ರೊಟ್ಟಿ ಕಟ್ಟಿದ್ದಾರೆ, ಹಲ್ಲು ಕಟ್ಟಿದ್ದೆ ಅಂತ. ತಪ್ಪಾದದ್ದು ಗಟ್ಟಿಯಾಗಲಿಲ್ಲ ಅಂತಲ್ಲ, ಮೇಲ್ಪದರದಿಂದ ಮತ್ತು ಬಿಗಿಯಾಗಿದೆ ಅಂತ ಅರ್ಥ. ಎಲ್ಲ ಪದ್ರ ಪದ್ರ ಹೋಗ್ಬಿಟ್ಟಿದ್ದಾರೆ. ಹಂಗೆ ಪೂರ ಅವ್ರು ಏನ್ ತೊಂದ್ರೆ ಇಲ್ರಿ. ಒಂದು ವಿಶೇಷ ಕಪ್ಪ ಅಂದ್ರೆ ಈ ನಮ್ಮ ಕುಳಿಂದಪ್ಪರ ಇದ್ರಲ್ರಿ, ಇದ್ದಾರಲ್ಲ, ಅವ್ರ ಪೀಠ ಬಿಟ್ಟ ಕುಳಿಂದಪ್ಪ ಅಧಿಕಾರವನ್ನ ಬಿಟ್ಟ. ಅವ ಅಧಿಕಾರ ಬಿಟ್ಟ ಅಂತ ಆದ್ರೆ ಮತ್ತೆ ಯಾರಿಗೆ ಪೀಠವನ್ನ ಕೊಟ್ಟ? ಯಾರು ಯಾಕೆ ಕೊಡ್ಬೇಕು? ಯಾರಿದ್ದಾರೆ ಅವನಿಗೆ? ಯಾರಿಗೆ ಕೊಡ್ಬೇಕು? ಅವ್ರಿಗೆ ಕೊಟ್ರ. ಅಂದ್ರೆ ಅವ್ರ ಮಗನಿಗೆ ಅಧಿಕಾರ ಕೊಟ್ರ. ಕುಳಿಂದನಿಗೆ ಮಗ, ಕುಳಿಂದನಿಗೆ ಮಗ. ಕೌತುಕದ ನುಡಿ
ವಿಚಿತ್ರ ವಿಚಿತ್ರವೇನೋ ನಗಬೇಕೋ ಅಳಬೇಕೋ ಗೊತ್ತಾಗುವುದಿಲ್ಲ. ಯಾರು ಹೋಗಿದ್ರು ಹೇಳಕ್ಕೆ? ಯಾರು ಹೋದದ್ದಲ್ಲ, ಮತ್ತೆ ನಿನ್ನ ಮಾತು, ನಮ್ಮ ಮಾತೆ, ನಿನ್ನ ವರ್ತನೆ ಕುಳಿಂದ ಅಧಿಕಾರವನ್ನ ಬಿಟ್ಟ, ಹ್ಞೂನ್ರಿ ತನ್ನ ಮಗನಿಗೆ ಅಧಿಕಾರ ಕೊಟ್ಟ ಅಂತ ಹೇಳ್ತಾ ಇದ್ದೀಯಲ್ಲ. ಹ್ಞೂನ್ರಿ ಅಪ್ಪ. ಈ ಪ್ರಪಂಚದಲ್ಲಿ ಬುದ್ಧಿವಂತರು ಒಂದು ಮಾತನ್ನು ಹೇಳಿದ್ದಾರೆ, ಏನ್ರಿ? ಹೇಳುವವ ಹೆಡ್ಡನೆ ಹೌದಾದರೂ ಕೇಳುವವ ಜಾಣನಾಗಿರಬೇಕಂತೆ. ಹಾಗಾಗಿ ನೀನಾಡಿದ ಎಲ್ಲಾ ಮಾತನ್ನು ಒಪ್ಪುವುದಕ್ಕಿಂತಲೂ ವಿಮರ್ಶಾತ್ಮಕವಾಗಿ ಒಪ್ಪಬೇಕು ಎನ್ನುವುದಾಗಿ ನಾನು ಮುಂದಾದದ್ದು ವಿಮರ್ಶೆ ಮಾಡಿ ಮಾಡ್ತಾ ಇದ್ದೇನೆ. ಅಧಿಕಾರವನ್ನು ತನ್ನ ಮಗನಿಗೆ ಕೊಟ್ಟ, ಕೊಟ್ಟ ನಂಬುವುದಕ್ಕೆ ಸಾಧ್ಯವ? ನಂಬೋದೆ. ವಿಚಿತ್ರ, ಆಶ್ಚರ್ಯ, ಪರಮಾಶ್ಚರ್ಯ. ಯಾಕಾಗ್ತದೆ? ನಿನ್ನಲ್ಲಿಯೇ ಕೇಳ್ತೇನೆ, ಹೇಳಿ. ಬೇಯಿಸಿದ ಭತ್ತದಿಂದ ಮೊಳಕೆ ಬರುವುದಕ್ಕೆ ಸಾಧ್ಯ ಉಂಟೇನೋ? ಹಾಗೆ ಮೊಳಕೆ ಬರ್ತದಂತ ಆದ್ರೆ ಬೇಯಿಸ್ತಿಲ್ಲ ಅಂತ ಲೆಕ್ಕ. ಕಕ್ಕಲಲ್ಲಿ ಕಮಲ ಅರಳುವುದಕ್ಕುಂಟೇನೋ? ಹಾಗೆ ಅರಳುತ್ತದಂತಾದ್ರೆ ಕಕ್ಕಲು ಅಲ್ಲಂತಲೇ ಲೆಕ್ಕ ಅದು. ಮೊಲಕ್ಕೆ ಕೊಂಬು ಬಂದಿದೆ ಅಂತ ಹೇಳಿದ್ರೆ ಈ ಪ್ರಪಂಚದ ಯಾವ ಹೆಡ್ಡನಾದ್ರೂ ಒಪ್ತಾನ? ಕೊಂಬುಂಟು ಅಂತಾರೆ, ಮೊಲ ಅಲ್ಲ ಜಿಂಕೆ. ಕಣಗಂಪ, ಪೆತ್ತಂಬೂಚಿ, ಇದೆಲ್ಲ ಗೊತ್ತಾಗ್ತದೆ. ಗೊತ್ತಾಗಬೇಕಾದದ್ದು ಮಾತ್ರ ಗೊತ್ತಾಗುವುದಿಲ್ಲ ನಿನಗೆ. ಯಾಕ್ರಿ? ಇದೆಲ್ಲವೂ ಅಸಾಧ್ಯವೇ ಹೌದು ಅಂತಾದ್ರೆ ಅಸಾಧ್ಯ. ನಿಮ್ಮ ದೊರೆ ಕುಳಿಂದಪ್ಪನ ಪತ್ನಿ ಹಾ. ಮೇಧಾವಿನಿ ದೇವಿ ಹಾ. ಹುಟ್ಟು ಬಂಜೆ, ಹೌದು. ಜಗದ್ವಿಖ್ಯಾತರಾದಂತ ಬಂಜೆ ಅವಳು. ನೋಡಿ, ಹೆಸರು ಮಾಡ್ರೆ ಹಂಗೆ ಮಾಡ್ಬೇಕು. ಜಗದ್ ವಿಖ್ಯಾತ ಬಂದೆ. ಏನ್ ಹೆಸರು? ಅವಳು ಹೆಸರು ಮಾಡ್ಲಿಕ್ಕಾಗಿ ಬಂಜೆ ಆದದ್ದಲ್ಲ. ಬಂಜೆ ಆದ್ಮೇಲೆ ಹೆಸರು ಬಂದವಳಿಗೆ. ಮಕ್ಕಳನ್ನ ಹಡೆಯುವ ಯೋಗ ಅವಳ ಹಣೆಯಲ್ಲಿ ಬಾರದೇ ಇದ್ದದ್ರಿಂದ ಅವಳು ಹಾಗೆ ವಿಖ್ಯಾತಳಾದದ್ದು. ಹೌದು. ಅದೆಲ್ಲ ಹೆಸರಿನ ಸಾಲಿನಲ್ಲಿ ಬರುವುದಲ್ಲ. ಇಲ್ವಾ? ಹಾಗಾದ್ರೆ ಮಕ್ಕಳನ್ನು ಹಡೆಯುವ